ಸಿಕ್ಕಿದಂತ ಜಾಣ ಮಹಾಜಾಣ ಉಕ್ಕಿ ಬಂದಂತ ಅಗ್ನಿ ಪರ್ವತವೇ ವಿಷಯೂ ಹಸಿಲಿರುವ ನಮ್ಮ ಅಮೃತವೇ ದೇಶಕ್ಕೆ ಸಿಕ್ಕಿದಂತ ಬಾಣ ನರಬಾಣ ನಮಗಾಗಿ ದನಿಯಾ ಕೊಡ. ಕರ್ನಾಟಕದ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಚಾಂಪಿಯನ್ ರೀಪ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1954ನೇ ಇಸ್ವಿಯಲ್ಲಿ ಪಾದಾರ್ಪಣೆ ಮಾಡಿದರು. ಆ ದಿನದಂದು ಭೀಮಾ ಬುದ್ಧ ಜಾಗೃತಿ ವೇದಿಕೆಯ ಸಂಘದ ನಿರ್ಮಾಣ ಮಾಡಿದರು. ಬಂಗಾರಪೇಟೆಯ ಭೀಮಾ ಬುದ್ಧ ಜಾಗೃತಿ ವೇದಿಕೆಯ ಸಂಘದಿಂದ ನಿರ್ಮಾಣವಾಗಿರತಕ್ಕಂಥ ಮುಖ್ಯ ಅತಿಥಿಗಳು ಶ್ರೀಧರ್ ಅಧ್ಯಕ್ಷರು, ರವಿಬಾಬು ಜನರಲ್ ಸೆಕ್ರೆಟರಿ, ಪಂಚಮನಿ ವೆಂಕಟೇಶ್ ವೈಸ್ ಪ್ರೆಸಿಡೆಂಟ್, ರವೀಂದ್ರ ರವರು ಜಾಯಿಂಟ್ ಸೆಕ್ರೆಟರಿ, ಭಾಸ್ಕರ್ ಅವರು ವೈಸ್ ಪ್ರೆಸಿಡೆಂಟ್, ನವೀನ್ ಅಸಿಸ್ಟೆಂಟ್ ಸೆಕ್ರೆಟರಿ, ವಿ ಪವನ್ ಆರ್ಗನೈಸರ್ ಸೆಕ್ರೆಟರಿ, ಡಾಕ್ಟರ್ ಅಂಬೇಡ್ಕರ್ ಪಾರ್ಟಿ ಪ್ರೆಸಿಡೆಂಟ್, RPI ಆಲದಮರ, VML ನಗರ್ ಅಂಡ್ ಕಮಿಟಿ ಆನಂದರವರು ಮುಖ್ಯ ಅತಿಥಿಗಳಾಗಿ ಅವರ ತಂಡದವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಆಲ್ ಇಂಡಿಯಾ ಡಿಫೆನ್ಸ್ ಎಂಪ್ಲಾಯೀಸ್ ಫೆಡರೇಷನ್ ಕಡೆಯಿಂದ SC/ST ಅಸೋಸಿಯೇಷನ್ 35 ವರ್ಷ ನಾನು ಟ್ರೆಸರರ್ ಆಗಿದ್ದು. ನಾನು ಅಂತೂ ರಿಟೈರ್ಡ್ ಆಗೋವರೆಗೆ ನಾನು ರಿಟೈರ್ ಆಗಿ ಈಗ ಬಂದಿದ್ದೇನೆ. ಅದು ನೆಕ್ಸ್ಟ್ ನಾನು ಪಾರ್ಟಿಯಲ್ಲಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾವು ಹೀಗಾಗಿ ನಮ್ಮ ಆಲ್ದಮರದಿಂದ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ. KG ಕಡೆಯಿಂದ ನಾನು ಸೌತ್ ಇಂಡಿಯಾ ಪ್ರೊಡ್ಯೂಸ್ ಸೆಕ್ರೆಟರಿ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ. ಮೊದಲಿಗೆ ಚಿನ್ನದ ಗಡಿ ಪ್ರದೇಶ BJP ಏರಿಯಾಗಳಿಂದ ಅಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ. ಅಲ್ಲಿ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡೋ ಟೈಮಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸ್ಟ್ಯಾಚ್ಯೂ ಓಪನಿಂಗ್ ಇದೆ. RS ಗವಾಯಿ ಪ್ಲಸ್ ಮಾಜಿ ಮುಖ್ಯಮಂತ್ರಿ ಗುಂಡ್ರಾವ್, ಮಾಜಿ ನಮ್ಮ RBI ಅಧ್ಯಕ್ಷರು CM ಅವರೆಲ್ಲ ಕರ್ಕೊಂಡ್ಬಂದು ನಾವು ಅಲ್ಲಿ ಒಂದು ದೊಡ್ಡ ಒಂದು ಫಂಕ್ಷನ್ ಮಾಡಿದ್ವಿ. ಆ ಟೈಮಲ್ಲಿ ಕೋಲಾರದಿಂದ ನಾವು ಜೆರಾಕ್ಸ್ ಮಾತ್ರ ಇಟ್ಕೊಂಡೆ. ಜೆರಾಕ್ಸ್ ಮಾತ್ರ ಅದರಲ್ಲೇ ಒಂದು ಪೇಪರ್ನ ಟೇಸ್ಟ್ ಮಾಡಿ ಬ್ಯಾಡ್ಜ್ ಆಗಿ ಹಾಕೊಂಡು ನಾವು ಹಾಕೊಂಡಿದ್ದೀವಿ. ಇವಾಗ ಸುಮಾರು ಒಂದು 40 ವರ್ಷ ಕಾಲ ಆಗಿದೆ. ಆ ಜೆರಾಕ್ಸ್ ಇಲ್ಲಿ ತೋರಿಸ್ತಾ ಇದ್ದೀವಿ. ಆ ಜೆರಾಕ್ಸ್ ಇವಾಗ ತೋರಿಸ್ತಾ ಇದ್ದಾರೆ. ಕೆಲಸ ಮಾಡಿ ಇವಾಗ ನಮ್ಮ RBI ಪಕ್ಷ ಬೆಳೀಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಬಂಗಾರಪೇಟೆ ತಾಲೂಕಿನಲ್ಲಿ ಒಂದು ರಿಪಬ್ಲಿಕನ್ ಪಾರ್ಟಿ ಬೆಳೀಬೇಕು. ನಮ್ಮ ಅಧ್ಯಕ್ಷರೇ ರಾಜ್ಯದಲ್ಲಿ ನಾವು ಕರ್ಕೊಂಡ್ಬಂದು ಒಂದು ದೊಡ್ಡ ಒಂದು ಫಂಕ್ಷನ್ ಮಾಡೋಣ ಮಾಡಿ ನಾವೆಲ್ಲರೂ ಇಲ್ಲಿ ಬಂಗಾರಪೇಟೆಯಲ್ಲಿ RBI ಒಂದು ಹೈಲೈಟ್ ಮಾಡಬೇಕಂತ ಒಂದು ಉದ್ದೇಶ. ಈಗ ನಮಗೆ ಹೆಸರು ಮಾತ್ರ ಪರಿಚಯ ಮಾಡಬೇಕಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಇರೋದೇ ಎಲ್ಲರಿಗೂ ಹೇಳ್ಬಿಟ್ಟೆ. ಎಲ್ಲ ಅಣ್ಣ ತಮ್ಮ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನನಗೆ ಕ್ಷಮಿಬೇಕಿದೆ. ನಮ್ಮ ಮಂಗಳೂರಲ್ಲಿ ಒಂದು ಸ್ಟೇಜಲ್ಲಿ ನಮ್ಮ ರಿಲೇಷನ್ ಯಾಕಂದರೆ ಅಂಬೇಡ್ಕರ್ ಮಾಡಿದ ಪಾರ್ಟಿನ ನಾವು ರೆಡಿ ಮಾಡಿದ್ವಿ. ಪಾರ್ಟಿಗೆ ನಾವು ಎಲ್ಲರೂ ಅಂಬೇಡ್ಕರ್ನೇ ಬಟ್ ಅಂಬೇಡ್ಕರ್ ಇದು ಮಾಡಿದ ಪಾರ್ಟಿಗೆ ಬಂಗಾರಪಡನ್ನು ನಾವು ಪಾರ್ಟಿ ಮಾಡಿಲ್ಲ. ನಮ್ಮ ಕೈಲಿ ಏನು ಮಾಡಬೇಕಂತ ನಾವು ಮಾಡ್ತಿದ್ರು. ನಾವು ಇಬ್ಬರು ಜಾಯಿಂಟ್ ಏನು ಮಾಡ್ತಿದ್ರು ಬಂಗಾರಪೇಟೆ ಆದ್ರೆಲ್ಲ ಒಂದೇ ಕಾನ್ಫರೆನ್ಸ್ ಬರೋದು. ಏನು ಮಾಡಬೇಕಾದ್ರೆ ಏನೋ ನಮ್ಮ ಕಡೆಯಿಂದ ನಿಮ್ಗೆ ಪೊಲೀಸರು ಜಾಯಿಂಟ್ ಸೇರಿ ಮಾಡೋದಂತ. My name is Uriel. I was working in BML first 32 years. ಆವಾಗ ಇಲ್ಲಿ ಬಂದು ಆಲದಮರದಲ್ಲಿ ಎಲ್ಲ ಇದೆ. ಯಾಕೆ ಇನ್ನೊಂದು ಕೆಳಗೆ ಹೋಗಿ ನಾವು ಬೇಕಾಗಿ ಆಮೇಲೆ ಬೇಡದಾಗಿ ಇಲ್ಲಿ ನಮ್ಮ ಅಂಬೇಡ್ಕರ್ ಪಾರ್ಟಿನಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಂಗ್ವೇಜ್ ಇದೆ. ಅಂಬೇಡ್ಕರ್ ಭಾಳ ಸಂತೋಷ ಆಯಿತು. ಈಗ 76 ಇಯರ್ ಡಾಕ್ಟರ್ BR ಅಂಬೇಡ್ಕರ್ ತುಂಬ
ಮುಂದುವರಿಸ್ತಾ ಇದ್ದೀವಿ. ನೀವು ಸೆಲೆಬ್ರೇಟ್ ಮಾಡಿರೋದು, ನೀವು ಇನ್ವೈಟ್ ಮಾಡಿರೋದು ನಮ್ಗೆ ಭಾಳ ಜೈ ಜೈ. My name is Suresh Legal Engineers RBI. Ashok Dhamma Police RDS ಇಂದ RDS ಪೊಲೀಸ್ ಇವೆಲ್ಲ ಇದೇ ಥರ ಇನ್ನೂ ಡಬಲ್ ಟ್ರಿಬಲ್ ಆಗಬೇಕು ಒಟ್ಟಿಗೆ ನಾನು ಬೆಂಗಳೂರಿಗೆ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ, ಕೆಲವರಿಗೆ ರಿಟೈರ್ಡ್ ಆಗಿದ್ದೀನಿ. ಇವಾಗ ಪೊಲೀಸ್ ಎಲ್ಲ ತುಂಬ ಪರಿಚಯವಿಲ್ಲ. ನಾನು ಸುಮಾರು 20-25 ವರ್ಷದಿಂದ ಬಡ್ಡಿಯಲ್ಲಿ ಇದ್ದೀನಿ. ಇದು ಒಂದು ಆಯ್ಕೆ ಬಂದ್ಬಿಟ್ಟು ಒಳ್ಳೆಯ ಸಂಪಾದನೆ ಮಾಡೋದು, ಕೆಟ್ಟದ್ದು ಹೋಗ್ಬೇಕು ನಾವು. ಒಳ್ಳೆದು ಕೆಟ್ಟದಾದರೆ ಹೋಗಿ ಮೊದಲು ನಿಲ್ಬೇಕು. ಅವ್ರಿಗೆ ಮೊದಲು ಹಾಕಬೇಕು, ನಾವು ಅದ್ರ ಬಗ್ಗೆ ಸಪೋರ್ಟ್ ಮಾಡಿ ಅದು ಮಾಡಬೇಕು. ಅದೇ ಉದ್ದೇಶ ನಮ್ಮದು. ಅಂಬೇಡ್ಕರ್ ಏನಿದ್ರು ಅದು ಫಾಲೋ ಮಾಡಿಕೊಂಡು ಅವರೆಲ್ಲ ಒಗ್ಗಟ್ಟಾಗಿದ್ದು ಕಷ್ಟ ನಷ್ಟ ಎಲ್ಲ ನೋಡಿಕೊಂಡು ಎಲ್ಲರೂ ಸಹಾಯ ಮಾಡಬೇಕಿದ್ದು ಮಾತಾಡಬೇಕು. ನಾವೆಲ್ಲ ಬಾಬಾ ಸಾಹೇಬ್
ನಮ್ಮ ಯೋಗದಲ್ಲ